ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಸಹ ಚೆನ್ನಾಗಿದ್ದೀವಿ. ಗುರುವಾರ ಅರ್ಲಿ ಮಾರ್ನಿಂಗ್ಗೆ ಚೆಕ್ಔಟ್ ಮಾಡಿ ರೂಮ್ನ. ಸೊ ರಾಯರ್ಗೆ ನಮಸ್ಕಾರ ಹಾಕ್ಕೊಂಡು ಹೊರಡೋಣ ಅಂತ ಮತ್ತೆ ನಮಸ್ಕಾರ ಹಾಕ್ಕೊಂಡು ಹೊರಟಿದ್ದೀವಿ. ಆಲ್ಮೋಸ್ಟು 5:30 ಆಗಿತ್ತು ನಾವು ಹೊರಟಾಗ. ಅಲ್ಲಿ ಅಭಿಷೇಕಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು, ಅಭಿಷೇಕ ಮಾಡ್ತಾಯಿದ್ರು ರಾಯರಿಗೆ. ಹಾಗೆ ನಾವು ರಾಯರಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಹೊರಟ್ವಿ. ಸೊ ರೈಲ್ವೆ ಸ್ಟೇಷನ್ಗೆ ಬಿಫೋರ್ 1.5 ಅವರ್ ಇದ್ದಾಗ ನಾವು ಬುಕ್ ಮಾಡಿದ್ದು ಹೊರಡೋದಕ್ಕೆ. ಸೊ ಆಟೋ ರೆಡಿ ಆಗಿತ್ತು. ಈ ಥರ ಆಟೋದಲ್ಲಿ ಹೋಗೋದೇ ನಮಗೆ ಖುಷಿ. ಹೇಳಬೇಕು ಅಂದರೆ ಎಲ್ಲ ಲೈಫ್ ಇರೋದು ಒಂದೇ, ಎಲ್ಲ ಥರದ್ರಲ್ಲೂ ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಬಸ್ಸು ಲಕ್ಸುರಿಯಾಗೆ ಹೋಗಬೇಕು, ಲಕ್ಸುರಿಯಾಗೆ ಬರಬೇಕು ಅನ್ನೋಂಥದ್ದು ನಮ್ಮ ಮೈಂಡ್ ಸೆಟ್ಟಲ್ಲಿ ಇಲ್ಲ. ಸೊ ಎಲ್ಲನೂ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನೋದು ನನಗೂ ನಮ್ಮ ಮನೆಯವ್ರಿಗೆ ತುಂಬ ಆಸೆ. ಇರೋದ್ರಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಟ್ರಾವೆಲ್ ಮಾಡ್ತೀವಿ. ಮಾತ್ರ ಅದೇ ಬೇಕು ಇದೇ ಬೇಕು ಅಂತ ಅವ್ರಿಗೂ ಇಲ್ಲ, ನನಗೂ ಇಲ್ಲ. ಎಸ್ಪೆಷಲಿ ನನ್ನ ಮಗನಿಗಂತೂ ಇಲ್ಲ. ಏನು ಕೊಟ್ಟರು ಹೆಂಗೆ ಇದ್ದರೂ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊತಾನೆ ಅವನು ಸಹ. ನಮ್ಗೆ ಅದೇ ತುಂಬ ಖುಷಿ ಅಂತ ಅನಿಸೋದು. ಸೊ ಅಲ್ಲಿಂದ ಹೊರಟು ಸ್ವಲ್ಪ ಲೈಟಾಗಿ ಬೆಳಗ್ಗೆ ಸೂರ್ಯ ಉದಯಿಸ್ತಾ ಇದ್ದಾನೆ. ಸೊ ನೋಡ್ತಾ ಇದ್ದೀರಲ್ಲ, ಲೈಟಾಗಿ ಬೆಳಕು ಆಗ್ತಾ ಇದೆ. ರೋಡ್ ಮಾತ್ರ ಸೂಪರಾಗಿ ಆಗಿತ್ತು. ಸೊ ಆಟೋದಲ್ಲಿ ಹಾಗೆ ಹೊರಟ್ವಿ. ಇನ್ನು ಬೆಳಕು ಅಷ್ಟು ಬಂದಿರಲಿಲ್ಲ, ಲೈಟಾಗಿ ಬರ್ತಿತ್ತು. ಹಾಗೆ ಆರ್ಚ್ ಹತ್ರನೇ ಸೊ ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ. ಸೊ ಅದಕ್ಕೂ ಹಾಗೆ ನಮಸ್ಕಾರ ಮಾಡಿಕೊಂಡು ಆಂಜನೇಯ ದೇವಸ್ಥಾನದ ಆಪೋಸಿಟ್ಟೇ ರಾಮನ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ನೆಕ್ಸ್ಟ್ ಟೈಮ್ ಹೋಗೋಷ್ಟರಲ್ಲಿ ಫಿನಿಶ್ ಆಗಿರುತ್ತೆ ಅಂದ್ಕೊತೀವಿ. ಸೊ ತುಂಬ ಖುಷಿ ಆಯಿತು ರಾಮನ ಸ್ಟ್ಯಾಚು ನೋಡಿ. ರಾಮ, ಲಕ್ಷ್ಮಣ, ಸೀತಾ. ಸೊ ಆಂಜನೇಯ ದೇವಸ್ಥಾನದ ಮುಂದೆನೇ ಇರೋದ್ರಿಂದ ಅದನ್ನ ನೋಡೋದಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ರೀಚ್ ಆದ್ವಿ. ನಾವು ಮಿಸ್ ಆಗುತ್ತೆ ಅಂತ ಅಂದ್ಕೊಂಡ್ವಿ, ಯಾಕಂದರೆ ಬಿಫೋರು 1.5 ಅವರ್ 2 ಅವರ್ಸಲ್ಲಿ ನಾವು ಟಿಕೆಟ್ ಬುಕ್ ಮಾಡಿದ್ದು. ಸೊ ಮಿಸ್ ಆಗುತ್ತೆ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನಾವು ಬಂದ್ವಿ. ನಮ್ಮ ಪುಣ್ಯಕ್ಕೇನೋ 16 ನಿಮಿಷ ಡಿಲೇ ಅಂತ ಬಂತು. ಆಗ ನಮಗೆ ನೆಮ್ಮದಿ ಅಂತ ಅನ್ನಿಸ್ತು. 16 ನಿಮಿಷ ಡಿಲೇ ಆಗಿದೆಯಲ್ಲ ಬಿಡಿ, ಹೇಗೋ ಆಟೋದವರು ಸ್ವಲ್ಪ ನಿಧಾನಕ್ಕೆ ಹೋದರೂ ನಡೆಯುತ್ತೆ ಅಂತ ಬಂದ್ವಿ. ಆದರೆ 6:20ಕ್ಕೆಲ್ಲ ನಾವು ನೋಡ್ತಾ ಇದ್ದೀರಲ್ಲ, 6:32 ಆಗಿದೆ. ಸೊ ಅಷ್ಟರಲ್ಲೆಲ್ಲ ನಾವು ರೀಚ್ ಆಗಿದ್ವಿ. 7:10ಕ್ಕೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಬರುತ್ತೆ ಅಂತ ಹೇಳಿದರು. ಬಟ್ ಲಾಸ್ಟು ನಾವು ಹೋದಾಗ ಮಂತ್ರಾಲಯಕ್ಕೆ ಸೊ 1/2 ಅವರ್ ಮುಂಚಿತವಾಗಿ, ಅಂದರೆ 8:30ಗೆ ನಾವು ಮಂತ್ರಾಲಯ ರೀಚ್ ಆಗಬೇಕಾಗಿದ್ದು 8 o'clockಗೆಲ್ಲ ಬೇಗ ಬಂದುಬಿಟ್ವಿ. ಅದೇ ಥರನೇ ಈಗೂ ಸ್ವಲ್ಪ ಬೇಗ ಬರುತ್ತೇನೋ ಅನ್ನೋ ಟೆನ್ಷನ್ ಆಗೋಗಿತ್ತು. ನಮ್ಮ ಪುಣ್ಯಕ್ಕೆ ಡಿಲೇ ಅಂತ ಬಂತು. ಹಾಗೆ ಕರೆಕ್ಟ್ ಟೈಮ್ಗೆ 7:10ಕ್ಕೆ ಬಂತು. ಹಾಗೆ ಹೊರಟ್ವಿ. ಸೊ ಎಷ್ಟು ನೆಮ್ಮದಿಯಾಗಿ ಮಲಗಿದ್ದಾರೆ ಅಂತ ನೋಡಿ, ಅಷ್ಟು ಕಂಫರ್ಟಬಲ್ ಆಗಿದೆ ಇಲ್ಲಿ ಈ ಇದರಲ್ಲಿ ಅಂತೂ, ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ. ನನ್ನ ಮಗನಿಗಂತೂ ಫುಲ್ ಖುಷಿ. ಹೇಳಬೇಕು ಅಂದರೆ ಏನೇನೋ ತೀಟೆ ಮಾಡ್ತಾನೆ, ಏನೋ ಕತೆ ಆಡ್ತಾನೆ, ದೊಡ್ಡ ಮನುಷ್ಯನ ಥರ ಪೇಪರ್ ನೋಡ್ತಾ ಇದ್ದಾನೆ. ಅವರಪ್ಪ ಪೇಪರು ಓದ್ತಾ ಇದ್ದಾರೆ ಅಂದ್ಬಿಟ್ಟು ಅವನು ಸಹ ಪೇಪರ್ ಓದ್ತಾ ಇದ್ದಾನೆ. ನನಗೂ ನಮ್ಮ ಮನೆಯವ್ರಿಗೂ ನಗು. ಅಟ್ಲೀಸ್ಟ್ ನಾನು ಆ ಸೀಟ್ಗಾದರೂ ಬರ್ತೀನಿ, ನೀನು ಈ ಸೀಟಲ್ಲಿ ಕೂತ್ಕೊಳ್ಳೋ ಅಂದರೆ ಇಲ್ಲ, ಅವನು ಒಟ್ಟು ನನ್ನ ಪಕ್ಕ ಇರಬೇಕು, ಇಲ್ಲ ಅವ್ರ ಅಪ್ಪನ ಪಕ್ಕ ಇರಬೇಕು. 2 ಸೀಟಲ್ಲಿ ಇಬ್ಬರು ಕೂತ್ಕೋಬೇಕು. ಆ ಥರ ಸಪ್ರೇಟ್ ಅಂತೂ ಕೂರೋ ಹುಡುಗ ಅಂತೂ ಅಲ್ಲ. ಸೊ ಯಾವ ರೀತಿ ಓದ್ತಾ ಇದ್ದಾನೆ ನೋಡಿ ಪೇಪರ್ನ. ಅವನ್ನ ಈ ರೀತಿ ನೋಡೋದೇ ಒಂದು ತಮಾಷೆ. ಸೈಲೆಂಟಾಗಿದ್ದರೆ ಏನೋ ಕಿತಾಪತಿ ಮಾಡಿದ್ದಾನೆ ಅಂತಲೇ ಅರ್ಥ. ಸೊ ಅವನಿಗಂತೂ ಹೆವಿ ಬೋರ್ ಆಗ್ತಿತ್ತು. ಹಾಗೆ ಪೇಪರ್ನ ಮಡಚಾಕಿ ತಿರುವಾಕಿ ಎಲ್ಲ ಇದು ಮಾಡ್ತಿದ್ದ. ನನಗೆ ಫುಲ್ ಎಕ್ಕರಿಸ್ಕೊಂಡು ಅವನಿಗೆ ಬೋರ್ ಆಯಿತು ಪೇಪರ್ ಓದಿ. ಸೊ ಹಾಗಾಗಿ ಮೊಬೈಲು ನೋಡ್ತಾ ಕೂತಿದ್ದಾನೆ. ಈಗೇನಂದರೆ ದೊಡ್ಡವರು ಮೊಬೈಲ್ ನೋಡೋದ್ರಿಂದ ಚಿಕ್ಕವರು ಅದೇ ಅಡಿಕ್ಟ್ ಆಗೋಗ್ತಾರೆ. ಅಲ್ಲಿ ಎಲ್ಲರಿಗೂ ಸಹ ಪೇಪರ್ ಕೊಟ್ಟಿದ್ರು, ಒಬ್ಬರು ಪೇಪರ್ ಓದ್ತಾ ಇರಲಿಲ್ಲ, ಮೊಬೈಲೇ ನೋಡ್ತಾ ಇದ್ದಿದ್ದು. ಹಾಗಾಗಿದೆ ಪ್ರಪಂಚ, ಏನು ಮಾಡೋಕ್ಕಾಗಲ್ಲ. ಮಾರ್ನಿಂಗು ನಾವು ಬೇಗ ಬಂದಿರೋದ್ರಿಂದ ಬ್ರೇಕ್ಫಾಸ್ಟು ಸಹ ಕೊಟ್ಟರು. ಬ್ರೇಕ್ಫಾಸ್ಟು ನಮಗೆ ಉಪ್ಪಿಟ್ಟು ಮತ್ತು ಇಡ್ಲಿ ಆಪ್ಷನಲ್ಲು, ಮತ್ತು ಕಟ್ಲೆಟ್ ಕೊಟ್ಟಿದ್ದರು, ಬ್ರೆಡ್ಡು, ಜಾಮು, ಬಟರ್ ಕೊಟ್ಟಿದ್ದರು. ಆ್ಯಂಡ್ ಇದು ಚುರ್ಮುರಿ ಟೈಪು ಕೊಟ್ಟಿದ್ದರು. ಆಮೇಲೆ ಕಾಫಿ ಬೇಕು ಅಂದರೆ ಕಾಫಿ, ಟೀ ಬೇಕಂದರೆ ಟೀ. ಇದು ಇನ್ಸ್ಟೆಂಟ್ ಕಾಫಿ, ಬಟ್ ನಾಟ್ ಬ್ಯಾಡ್, ಚೆನ್ನಾಗಿತ್ತು ಕಾಫಿ. ಹಾಗೆ
ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಡೀತಿದೆ ಅಂತ. ಸೊ ಬೇಜಾರಂತೂ ಆಗಲ್ಲ, ಹೊಸ ಮುಖ ಪರಿಚಯಗಳಾಗತ್ತೆ ರೈಲಲ್ಲಿ ಹೋದರೆ. ಸೊ ಎಲ್ಲರೂ ಅವ್ರವ್ರ ಕೆಲಸದಲ್ಲೇ ಮುಳುಗೋಗಿರ್ತಾರೆ ಹೇಳಬೇಕು ಅಂದರೆ. ಹಾಗೆ ಮುಂದುವರಿತಾ ನಮ್ಮ ಜರ್ನಿನ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಔಟ್ಸೈಡ್ ಹೋಗೋಣ ಬಾ ಮಮ್ಮಿ ಅಂತ ತೇಜು ಕರ್ದ. ಅವನಿಗೂ ಕೂತು ಬೋರ್ ಆಗಿರುತ್ತಲ್ಲ ಅಂತ ನಾವು ಹೊರಗಡೆ ಹೊರಟ್ವಿ. ನೋಡಿದ್ರೆ ಬಂದು ಇಲ್ಲಿ ಕೂತಿದ್ದಾನೆ. ಸೊ ವಿಂಡೋ ಸೈಡು ಔಟ್ಸೈಡು ಈ ಥರ ಡೋರ್ ಹತ್ರ ಬಂದು ಕೂತಿದ್ದ. ಸೊ ವೆಸ್ಟರ್ನ್ ಇದು ಟಾಯ್ಲೆಟು, ರೊಟೇಷನ್ ಆಗುತ್ತೆ. ಇದು ಒಂಥರ ತುಂಬ ಚೆನ್ನಾಗಿದೆ. ಅದನ್ನು ಸಹ ನೋಡಿ ಅವನು ಯಾವ ರೀತಿ ಎಕ್ರೆಸ್ತಾ ಇದ್ದಾನೆ ಅಂತ. ಸೊ ಎಲ್ಲ ಕಡೆಯೂ ಈ ರೀತಿ ಹೊಲ ಬಿಟ್ಬಿಟ್ಟಿದ್ದಾರೆ. ನಾವು ಬೆಂಗಳೂರಿಗೆ SMBTಗೆ ರೀಚ್ ಆಗೋ ಅಷ್ಟರಲ್ಲಿ ಫುಲ್ಲು ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟೆ ಮಳೆ. ನೆನ್ಕೊಂಡೇ ನಾವು ಮನೆಗೆ ರೀಚ್ ಆಗಿದ್ದು. ಯಾವ ರೀತಿ ಬಂದ್ವಿ ಅಂತ ಗೊತ್ತಾಗಿಲ್ಲ, ಅಷ್ಟು ಮಳೆ. ಸೊ SMBTಯಿಂದ ಆಟೋದಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ. ಸೊ ಮೆಟ್ರೋ ಹತ್ರ ಹೋಗಿ ಒಂದು ಲೈಟಾಗಿ ಪಪ್ಸ್ ತಿನ್ನೋಣ ಅಂದ್ಬಿಟ್ಟು ಊಟ ಕ್ಯಾನ್ಸಲ್ ಮಾಡಿದ್ವಿ. ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಊಟ ಬೇಡ ಅಂತ ಹೇಳಿ. ಸೊ ಹಾಗೆ ಒಂದು ಪಪ್ಸ್ ತಿನ್ಕೊಂಡು ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ. ತೇಜು ಚಾಕ್ಲೇಟ್ ಬೇಕು ಅಂದ. ಸೊ ನೋಡಿ ಅವನು ಹೇಗೆ ಎಕ್ರೆಸ್ಕೊಂಡು ತಿಂತಾ ಇದ್ದಾನೆ ಅಂತ. ಕೊಡೋ ನನಗೊಂದು ಸ್ವಲ್ಪ ಅಂದ್ರೂ ಹ್ಞೂ ಕೊಡಲ್ಲ ಅಂತ ರೊಟೇಷನ್ ಆಗ್ತಾ ಇದ್ದಾನೆ. ಅವನಿಗೆ ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟ. ನನಗೆ ಸ್ವೀಟ್ ಅಂದರೆ ಅಷ್ಟೇ ಅಲರ್ಜಿ. ಅವನಿಗೆ ಚಾಕ್ಲೇಟ್ ಇಷ್ಟಪಡ್ತಾನೆ, ಸ್ವೀಟ್ಗಿಂತ ಬೇರೆ ಪಾಯಸ ಆ ಥರ ಎಲ್ಲ ಕೊಟ್ಟರೆ ಇಷ್ಟಪಡಲ್ಲ. ಅದನ್ನಾದರೆ ತುಂಬ ಇಷ್ಟಪಟ್ಟು ತಿಂತಾನೆ ಚಾಕ್ಲೇಟ್ಗಳನ್ನ. ಸೊ ಹಾಗೆ ಮಂತ್ರಾಲಯದಿಂದ ನಾವು ಏನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಅಂತ ಅಂದರೆ, ರಾಯರದು ವಿಗ್ರಹ, ಬುದ್ಧನ ಫೇಸು ಮತ್ತು ಮ್ಯಾಟು ವಾಷೇಬಲ್ ಅಂತ ಹೇಳಿದ್ರು. ಹಾಗಾಗಿ ಇದನ್ನು ತೊಗೊಂಡ್ವಿ. ಹಾಗೆ ತೇಜು ಇದನ್ನು ಸಹ ತೊಗೊಂಡಿದ್ದಾನೆ. ಇದನ್ನು ತೊಗೊಂಡಿದ್ದೀವಿ. ಸೊ ಇದೇನಕ್ಕೆ ಅಂದರೆ ಈ ರೀತಿ ದೇವ್ರ ಮನೇನ ಕ್ಲೀನ್ ಮಾಡ್ಬೋದು, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ತೇಜು ಈ ಥರದ ಆಟ ಸಾಮಾನು ಅಂದರೆ ಈ ಥರ ಆಟ ಆಡೋದಕ್ಕೆ ತೊಗೊಂಡಿದ್ದಾನೆ, ಕಾರ್ ಟೈಪು. ದೀಪಕ್ಕೆ ಹಾಕೋ ಬತ್ತಿ ಇದು. ಸೊ ಯಾವಾಗಾದರೂ ಹೋದಾಗ ಒಂದ್ಸಲಿ ತಂದುಬಿಟ್ರೆ ಇದು ವರ್ಷ ಫುಲ್ಲು ಆಗುತ್ತೆ. ನಮ್ಮ ಮನೆಗೆ ವರ್ಷಕ್ಕಿಂತ ಜಾಸ್ತಿನೇ ಆಗುತ್ತೆ ಬತ್ತಿ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೋಬೋದು. ಪ್ರಸಾದ ರಾಯರದು. ಆಮೇಲೆ ರಾಯರ ಪ್ರಸಾದ ತೊಗೊಂಡೆ. ಇದು ಮೃತ್ತಿಕಾ ಅಂತ. ಇದನ್ನು ತಂದು ಮನೇಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಕೇಳ್ಪಟ್ಟಿದೆ. ಹಾಗಾಗಿ ಹೋಗಿ ಮೃತ್ತಿಕಾನ ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಅಕ್ಷತೆ, ಪ್ರಸಾದ ಆ್ಯಂಡ್ ದೀಪಕ್ಕೆ ಹಾಕೋದು ಬತ್ತಿ, ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಇದನ್ನು ತೊಗೊಂಡು ಬಂದಿದ್ದೀವಿ. ನಾವು ಒಂದು ಗಂಟೆ ಅಷ್ಟರಲ್ಲೆಲ್ಲ ರೀಚ್ ಆಗಿದ್ವಿ SMBT ರೈಲ್ವೆ ಸ್ಟೇಷನ್ಗೆ. ಮನೆಗೆ ಬರೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ಸೊ ಮನೆಗೆ ಬಂದು ಪ್ರಸಾದನೆಲ್ಲ ಇಟ್ಟು ದೇವ್ರಿಗೆ ಅಲ್ಲಿಂದ ತಂದಿದ್ದ ವಿಗ್ರಹನ ಪೂಜೆ ಮಾಡಿ, ಸೊ ಎಲ್ಲರಿಗೂ ಸಹ ಪ್ರಸಾದನ ಅವತ್ತೇ ಗುರುವಾರ ಆಗಿರೋದ್ರಿಂದ ಗುರುವಾರನೇ ದೇವ್ರ ಪ್ರಸಾದ ಹಂಚೋಣ ಅಂತೇಳಿ ಹಂಚಿದ್ವಿ. ಸೊ ತೇಜು ಎಲ್ಲರಿಗೂ ಕೊಟ್ಟು ಬಂದಾದಮೇಲೆ ಎಲ್ಲ ಡ್ಯಾನ್ಸ್ ಆಡ್ಕೊಂಡು ನಿಂತಿದ್ದ. ಅವ್ನಿಗೆ ಗೊತ್ತಿಲ್ಲದಂಗೆ ವೀಡಿಯೋ ಮಾಡಿದೆ, ನಾಚ್ಕೊಂಡು ಓಡೋದ. ಸೊ ಬುದ್ಧನ ವಿಗ್ರಹ ನೋಡಿ, ಸೊ ಲೈಟ್ ಆಫ್ ಮಾಡಿದ್ರೆ ಈ ಥರ ಲೈಟ್ ಬರುತ್ತೆ, ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತು. ಸೊ ಇದು ನಮ್ಗೆ ಗೊತ್ತಿರಲಿಲ್ಲ ಈ ಥರ ಲೈಟ್ ಬರುತ್ತೆ ಅಂತ. ಏನೋ ಒಂಥರ ಡಿಫ್ರೆಂಟಾಗಿದೆ. ತಂದಾಗ ಏನೋ ಒಂಥರ ಖುಷಿ ಅನ್ನಿಸ್ತಾ ಇದೆ. ಸೊ ಅದನ್ನು ನೋಡಿದಾಗೆಲ್ಲ. ಸೊ ಇದಾಗಿತ್ತು ಗುರುವಾರದ ವ್ಲಾಗು. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಥ್ಯಾಂಕ್ ಯು.